ಹಲೋ ವೀಕ್ಷಕರೇ, ನಾನು ನಿಮ್ಮ ಶೋಭಾ ಮಾತಾಡ್ತಿರೋದು. ನಾವಿವತ್ತು ಹೆಸರು ಉಂಡೆಯನ್ನು ಮಾಡೋಣ. ಈ ಹೆಸರು ಉಂಡೆಗೆ ಹಿಂದಿಯೊಳಗೆ ಮೂಂಗ್ ದಾಲ್ ಅಂತ ಕರೀತಾರೆ. ಇದು ಅಕಸ್ಮಾತ್ ನಾನು ಏನಾದರೂ ಮಾಡಬೇಕು, ಒಂದು ಸ್ವೀಟ್ ರೆಸಿಪಿ ಮಾಡಬೇಕು ಅಂತ ತಿಳ್ಕೊಂಡು ಮಾಡ್ತಾಯಿದ್ದೀನಿ. ಓಕೆ, ಹಾಗಾದರೆ ಮಾಡೋ ವಿಧಾನ ಹೇಗಿದೆ ಅನ್ನೋದನ್ನು ನಾವು ನೋಡ್ಕೊಳ್ಳೋಣ. ಓಕೆ, ಬನ್ನಿ ನೋಡಿರಿ ವ್ಯೂವರ್ಸ್. ಇವತ್ತು ನಾವು ಏನು ಮಾಡೋಣಪ್ಪ ಅಂತಂದ್ರೆ ಹೆಸರು ಬೇಳೆಯ ಉಂಡೆ ಮಾಡೋಣ. ಹೆಸರು ಬೇಳೆ ತೊಗೊಂಡಿದ್ದೀನಿ, ಈ ಉಂಡೆ ಮಾಡೋಣ. ಇದನ್ನು ಹುರ್ಕೋಬೇಕಾಗೈತಿ. ಹುರ್ಕೊಂಡೇನೆ, ಆಲ್ರೆಡಿ ನಾನು ಹುರಿದಿಟ್ಟಿದ್ದೀನಿ. ಆದರೂ ಕೂಡ ನಿಮಗೆ ತೋರಿಸ್ಬೇಕಾಗೈತಿ, ಹುರಿದಿಟ್ಟಿದ್ದೀನಿ. ಅದಕ್ಕೆ ಮುಂಚೆ ನಾನೇನು ಮಾಡಬೇಕು ಅಂತಂದರೆ ಡ್ರೈ ಫ್ರೂಟ್ಸನ್ನು ಮುಂಚೆ ನಾನೇನು ಮಾಡ್ತಾಯಿದ್ದೀನಿ, ಹುರ್ಕೋತಾ ಇದ್ದೀನಿ. ನೋಡಿರಿ, ತುಪ್ಪ ಹಾಕೋತಾ ಇದ್ದೀನಿ, ಸ್ವಲ್ಪ ತುಪ್ಪ ಹಾಕೋತಿದ್ದೀನಿ. ಡ್ರೈ ಫ್ರೂಟ್ಸನ್ನು ನಾನು ಹುರ್ಕೋತಾ ಇದ್ದೀನಿ. ಗೋಡಂಬಿ ತೊಗೊಂಡೆ, ನಾನು ಬಾದಾಮಿ ತೊಗೋತಾ ಇದ್ದೀನಿ. ಮೊದಲು ನಾನು ಇವುಗಳನ್ನ ಹುರ್ಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸನ್ನು ಮೊದಲು ಹುರ್ಕೋತಾ ಇದ್ದೀನಿ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅನ್ನೋದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ. ಹೆಸರು ಬೇಳೆಯನ್ನು ಆಲ್ರೆಡಿ ನಾನು ಕೆಂಪಾಗೋತ್ತಾಗ ಹುರ್ಕೊಂಡಿದ್ದೀನಿ. ಅದೇ ಲಿಮಿಟ್ದಲ್ಲಿ, ಅದೇ ವಾಟದಲ್ಲಿ ನಾನು ಏನು ತೊಗೊಂಡಿದ್ದೀನಿ, ಬೆಲ್ಲ ತೊಗೊಂಡಿದ್ದೀನಿ. ಒಂದು ಗ್ಲಾಸ್ ಒಂದು ವಾಟ ತೊಗೊಂಡ್ರೆ ಅದೇ ಹೆಸರು ಬೇಳೆಯಲ್ಲಿ ಅದೇ ಬೆಲ್ಲವನ್ನು ನಾನು ತೆಗೆದುಕೊಂಡಿದ್ದೀನಿ. ಹಾಗೆ ಅರ್ಧ ಲೋಟ ತುಪ್ಪ ತೆಗೆದುಕೊಂಡಿದ್ದೀನಿ. ಕಸಕಸಿ ಏಲಕ್ಕಿ ತೆಗೆದುಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ತೆಗೆದುಕೊಂಡಿದ್ದೀನಿ. ಈಗ ನಿಮ್ಮ ಮುಂದೆ ಡ್ರೈ ಫ್ರೂಟ್ಸನ್ನು ನಾನು ಹುರ್ಕೊಳ್ತಾ ಇದ್ದೀನಿ. ಬಹಳ ಕ್ವಾಂಟಿಟಿ ಬೇಕಾದರೆ ಈ ಹೆಸರು ಬೇಳೆಯನ್ನು ನಾವು ಪುಡಿ ಮಾಡಬೇಕು ಅಂತಂದ್ರೂ ಕೂಡ ಗಿರಣಿಗೆ ಹೋಗಿ ಅಥವಾ ಮಷಿನಿಗೆ ಹೋಗಿ ಹಾಕಿಸ್ಕೊಂಡು ಬರಲೇಬೇಕು. ನಾನೇನು ಮಾಡಿದ್ದೀನಿ, ಹುರ್ಕೊಂಡಿದ್ದೆ, ಗಿರಣಿಗೆ ಹೋಗಿ ಹಾಕಿಸ್ಕೊಂಡ್ಬಂದಿದ್ದೀನಿ. ಇದನ್ನು ಆಫ್ ಮಾಡೋಣ. ಓಕೆ, ನೋಡಿರಿ. ಓಕೆ, ನೋಡಿ ವೀಕ್ಷಕರೇ, ನಾನು ಆಲ್ರೆಡಿ ಡ್ರೈ ಫ್ರೂಟ್ಸನ್ನು ಹುರಿದಿಟ್ಕೊಂಡಿದ್ದೀನಿ. ಹೆಸರು ಬೇಳೆಯನ್ನು ಕೂಡ ಹುರ್ಕೊಂಡು ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಆಲ್ರೆಡಿ ಇಟ್ಟಿದ್ದೀನಿ. ನನಗೆ ಹೆಚ್ಚಿಗೆ ಬೇಕಾಗಿತ್ತು, ಹೀಗಾಗಿ ನಾನು ಮಿಲ್ನಲ್ಲಿ ಹಾಕಿಸ್ಕೊಂಡು ಬಂದಿದ್ದೀನಿ. ಸೊ ಹೀಗಾಗಿ ನಾನು ಏನು ಡ್ರೈ ಫ್ರೂಟ್ಸ್ ಹುರಿದಿದ್ದೀನಲ್ಲ ಅದನ್ನು ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಅದೇ ಲೋಟದಲ್ಲಿ ನಾನು ಎಷ್ಟು ಹೆಸರು ಬೇಳೆಯನ್ನು ತೆಗೆದುಕೊಂಡಿದ್ದೇನೋ ಅಷ್ಟೇ ಲೋಟದಲ್ಲಿ ನಾನು ಏನು ತೆಗೆದುಕೊಂಡಿದ್ದೀನಿ, ಬೆಲ್ಲ ತೆಗೆದುಕೊಂಡಿದ್ದೀನಿ. ಅದರ ಅರ್ಧ ಲೋಟ ನಾನು ತುಪ್ಪವನ್ನು ತೆಗೆದುಕೊಂಡಿದ್ದೀನಿ. ಈಗ ಡ್ರೈ ಫ್ರೂಟ್ಸನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಇದನ್ನು ಸಹಿತ ಮಿಕ್ಸಿಯಲ್ಲಿ ಹಾಕೋತಾ, ಇದನ್ನು ಅಂತಂದರೆ ಬೆಲ್ಲದ ಪುಡಿಯನ್ನು ಸಹಿತ ನಾನು ಆ ಹಿಟ್ಟಿನೊಳಗೆ ಹಾಕ್ಕೊಂಡು ತಿರುಗ್ಕೊತ ಬರ್ತಾಯಿದ್ದೀನಿ. ಓಕೆ, ನೋಡಿರಿ ವೀಕ್ಷಕರೇ, ನಾನು ಆಲ್ರೆಡಿ ಡ್ರೈ ಫ್ರೂಟ್ಸ್ನಲ್ಲಿ ಎಲ್ಲ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ, ಏಲಕ್ಕಿ ಪುಡಿ, ಗೋಡಂಬಿ, ಹೌದಾ, ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ನಾನು ಏನು ಮಾಡ್ತಾಯಿದ್ದೀನಿ, ಪುಡಿ ಮಾಡ್ತಾಯಿದ್ದೀನಿ. ಪುಡಿ ಮಾಡಿದ ತಕ್ಷಣ ನಾನು ತೆಗೆದುಕೊಂಡ ಹಿಟ್ಟನ್ನು ಮತ್ತು ಬೆಲ್ಲವನ್ನು ಸಹಿತ ಪುಡಿ ಮಾಡ್ತಾಯಿದ್ದೀನಿ. ಓಕೆ, ನೋಡಿರಿ, ಬೆಲ್ಲವನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹೌದಾ, ಆಲ್ರೆಡಿ ಮುಟ್ಗಿ ಕಟ್ಟಿದರೆ ಹಿಂಗೆ ಬರಬೇಕ್ರಿ. ಹೆಚ್ಚಿಗೆ ಕ್ವಾಂಟಿಟಿ ಬೇಕು ಅಂತಂದ್ರೆ ನೀವೇನು ಮಾಡ್ಬೋದು ರೀ, ಮಿಲ್ಲಿಗೆ ಹೋಗಿ ಅಥವಾ ಗಿರಣಿಗೆ ಹೋಗಿ ಹಾಕಿಸ್ಕೊಂಡು ಬಂದು ಎರಡೂ ಮಿಕ್ಸಪ್ ಮಾಡಿ ಈ ರೀತಿ ಮುಟ್ಗಿ ಕಟ್ಟಿದ್ರೆ ಬರಬೇಕ್ರಿ. ಈಗ ನಾವು ಒಂದೊಂದಾಗಿ ತುಪ್ಪ ಹಾಕ್ಕೊಂತ ಏನು ಮಾಡಬೇಕು, ಕಾಟಬೇಕ್ರಿ. ಭಾಳ ಈಸಿ ಐತ್ರಿ, ಕಟ್ಬೋದು. ಹೌದಾ, ರೌಂಡ್ 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 ಮಾಡ್ಕೊಂತ ಕಟ್ಬೋದು ರೀ. ಭಾಳ ಈಸಿ ಐತ್ರಿ ಇದು. ಮಕ್ಕಳಿಗಂತೂ ಭಾಳ ಪೌಷ್ಟಿಕ ಇದೆ, ಭಾಳ ಬೇಗ ಆಗತ್ತೆ. ಹೌದಾ, ನಾನು ಉಂಡೆ ಮಾಡ್ತಾಯಿದ್ದೀನಿ. ಈಗ
ನೋಡಿರಿ ಈ ರೀತಿ ಉಂಡೆಗಳು ಆಗ್ತಾವ, ಮಾಡ್ಕೊಂಡು ಕಟ್ಕೊಂಡು ತಿನ್ನಬಹುದು ರೀ. ಮನೆಯಲ್ಲಿ ಟ್ರೈ ಮಾಡಿರಿ ವೀಕ್ಷಕರೇ. ನೋಡೋದಕ್ಕೆ ತುಂಬ ಧನ್ಯವಾದಗಳು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಕೇಳ್ಕೊತಾ ನಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡಿರಿ ನಮ್ಮ ಉಂಡೆ ಅಂತೂ ಆಗ್ತಾ ಇದ್ದಾವೆ. ಮನೆಯಲ್ಲಿ ನೀವು ಕೂಡ ಆರಾಮಾಗಿ ಇದನ್ನು ರೆಡಿ ಮಾಡ್ಕೋಬಹುದು. ಥ್ಯಾಂಕ್ ಯು ವೆರಿ ಮಚ್.